ಲಾಸ್ಟ್ ವಿಡಿಯೋದಲ್ಲಿ ಹಾರ್ಮೋನಿಕ್ ಫಂಕ್ಷನ್ ಅಂದರೆ ಏನು, ಹಾರ್ಮೋನಿಕ್ ಕಾಂಜುಗೇಟ್ ಅಂದರೆ ಏನು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಥಿಯರಮ್ಗಳನ್ನು ಸ್ಟಡಿ ಮಾಡಿದ್ವು. ಈ ವಿಡಿಯೋದಲ್ಲಿ ಕೆಲವು ಥಿಯರಮ್ಗಳನ್ನು ಸ್ಟಡಿ ಮಾಡೋಣ. In that first one theorem, if f of z is equal to u plus iv is analytic in a domain D of the complex plane, then u of x comma y is equal to c1 and v of x comma y is equal to c2, where c1 and c2 are constants, represents orthogonal families of curves. ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಡೊಮೈನ್ ಡಿ ಇದೆ. ಡೊಮೈನ್ ಡಿ ಯಲ್ಲಿರುವ ಫಂಕ್ಷನ್ ಎಫ್ ಆಫ್ ಝೆಡ್ ಅನಾಲಿಟಿಕ್ ಆಗಿದೆ. ಓಕೆ, ಅದರಲ್ಲಿರುವ ಈ ಯು ಮತ್ತು ವಿಗಳು ಕಾನ್ಸ್ಟೆಂಟ್ ಆಗಿದೆ. ಅವುಗಳು ಆರ್ಥೋಗೋನಲ್ ಫ್ಯಾಮಿಲೀಸ್ ಆಫ್ ಕರ್ವ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ತೋರಿಸ್ಬೇಕು. ಓಕೆ, ಎಫ್ ಆಫ್ ಝೆಡ್ ಅನ್ನೋದು ಅನಾಲಿಟಿಕ್ ಆಗಿದೆ ಅಂದರೆ ಅದರಲ್ಲಿರುವ ಯು ಮತ್ತು ವಿಗಳು ಕಾನ್ಸ್ಟೆಂಟ್ ಆಗಿರೋದನ್ನು ನಾವು ಆ ಯು ಮತ್ತು ವಿಗಳು ಆರ್ಥೋಗೋನಲ್ ಫ್ಯಾಮಿಲೀಸ್ ಆಫ್ ಕರ್ವ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ತೋರಿಸ್ಬೇಕು. ಲೆಟ್ ಯು ಆಫ್ ಎಕ್ಸ್ ಕಮಾ ವೈ ಇಸ್ ಈಕ್ವಲ್ ಟು c1 ಅಂತ ತಗೊಳ್ತೀನಿ. ಓಕೆ, c1 ಅಂತ ತಗೊಳ್ತೀನಿ. ಓಕೆ, ದಿಸ್ ಇಸ್ ಎ ಇಕ್ವೇಶನ್ ನಂಬರ್ 1. Now totally differentiate both sides of equation 1. We have totally differentiate both sides of equation 1. We have ಏನು ಸಿಗುತ್ತೆ, ux into dx plus uy into dy is equal to 0. that implies ಇದನ್ನು ಹೇಗೆ ಬರ್ಕೊಳ್ಬೋದು, uy into dy is equal to minus ux into dx ಅಂತ ಬರಿಬೋದಲ್ವಾ. ದಟ್ ಇಂಪ್ಲಾಯ್ಸ್ ಇಲ್ಲಿ ನೋಡಿ ಹೀಗೆ ಬರಿಬೋದಾ, dy by dx is equal to minus ux by uy is equal to ಇದನ್ನು ಏನಂತ ಬರೀಬೋದು, ನಮಗೆ ಗೊತ್ತಿದೆ ಡೆರಿವೇಟಿವ್ ಇಸ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಲ್ವಾ. ಇದನ್ನು ನಾನು ಸಮ್ m1 ಅಂತ ಬರ್ಕೊಳ್ತೀನಿ ಈ ಸ್ಲೋಪನ್ನು. ಓಕೆ, ವೇರ್ m1 ಇಸ್ ದ ಸ್ಲೋಪ್ ಆಫ್ slope of the tangent drawn to the curve, ಯಾವುದು, to the curve, this curve, that is u of x comma y is equal to c1. ನಮಗೆ ಗೊತ್ತಿದೆ ಡೆರಿವೇಟಿವ್ ಇಸ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಲ್ವಾ. ಅದನ್ನು ನಾನು m1 ಅಂತ ಬರಿತೀನಿ. ಹಿಯರ್ m1 ಇಸ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಟು ದ ಕರ್ವ್, ದಿಸ್ ಒನ್. ಓಕೆ, ನಾವು ಇದನ್ನು ತಗೊಳ್ಳಿ ಈಗ, ವಿ ಆಫ್ ಎಕ್ಸ್ ಕಮ ವೈ. ಓಕೆ, ಲೆಟ್ ವಿ ಆಫ್ ಎಕ್ಸ್ ಕಮ ವೈ, ಓಕೆ, ಲೆಟ್ ವಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು c2. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೀರಿ. ನಾವು ಟೋಟಲಿ ಡಿಫರೆನ್ಷಿಯೇಟ್ ಬೋತ್ ಸೈಡ್ಸ್ ಆಫ್ ಇಕ್ವೇಶನ್ 2, ವಿ ಗೆಟ್ vx dx plus vy dy is equal to 0. that implies ಏನಾಗುತ್ತೆ, vy dy is equal to minus vx dx. that implies dy by dx is equal to minus vx divided by vy. We know that derivative is the slope of the tangent alva, slope of the tangent. Clearly this is equal to m2, ಅಂತ ಕರೆಯೋಣ. ವೇರ್ ವಾಟ್ ದಿಸ್ m2 is the slope of the tangent drawn to this curve, where m2 is the slope of the tangent drawn to the curve v of x comma y is equal to c2. ಈಗ ಈ m1 m2ನ ಕನ್ಸಿಡರ್ ಮಾಡಿ. ಕನ್ಸಿಡರ್ m1 into m2. ಓಕೆ, product of slopes. Okay, this is m1 is this one and m2 is this one. Okay, what this is equal to minus of ux
into uy multiplied by minus vx divided by vy. ಇದನ್ನು ಸಿ ಆರ್ ಇಕ್ವೇಷನ್ಸ್ ಇಂದ ಹೇಗೆ ಬರ್ಕೊಳ್ಬೋದು? ವಿ ನೋ ದ್ಯಾಟ್ ಸಿ ಆರ್ ಇಕ್ವೇಷನ್ಸ್ ಏನು? ಸಿ ಆರ್ ಇಕ್ವೇಷನ್ ಯೂಸ್ ಮಾಡ್ಬೋದಲ್ವಾ ನಾವು? ಯಾಕೆ? ಈ ಎಫ್ ಆಫ್ ಝೆಡ್ ಇಸ್ ಅನಾಲಿಟಿಕ್ ಅಂತ ಕೊಟ್ಟಿದ್ದಾರಲ್ವಾ, ದಿಸ್ ಎಫ್ ಆಫ್ ಝೆಡ್ ಇಸ್ ಅನಾಲಿಟಿಕ್ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ಲಿ ನಾವು ಸಿ ಆರ್ ಇಕ್ವೇಷನ್ ಯೂಸ್ ಮಾಡ್ಬೋದು. ಸಿ ಆರ್ ಇಕ್ವೇಷನ್ ಏನು ಹೇಳುತ್ತೆ? ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಅನ್ನತ್ತೆ, ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅನ್ನತ್ತೆ, ಮೈನಸ್ ವಿ ಎಕ್ಸ್ ಅನ್ನತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಇದೆ. ಯು ಎಕ್ಸನ್ನು ವಿ ವೈ ಅಂತ ಬರ್ಕೊಳ್ಬೋದಲ್ವಾ, ವಿ ವೈ ಅಂತ ಬರ್ಕೊಳ್ಬೋದು. ಯು ವೈನ ಏನು ಮೈನಸ್ ವಿ ಎಕ್ಸ್ ಅಂತ ಬರ್ಕೊಳ್ಬೋದು, ಮೈನಸ್ ವಿ ಎಕ್ಸ್ ಇಂಟು ಮೈನಸ್ ವಿ ಎಕ್ಸ್ ಡಿವೈಡ್ ಬೈ ವಿ ವೈ. ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಮೈನಸ್ ಗೆಟ್ ಕ್ಯಾನ್ಸಲ್, ದಿಸ್ ಬಿಕಮ್ಸ್ ಪ್ಲಸ್ ಅಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ, ವಿ ಎಕ್ಸ್ ಗೆಟ್ ಕ್ಯಾನ್ಸಲ್, ವಿ ವೈ ಗೆಟ್ ಕ್ಯಾನ್ಸಲ್. ಕ್ಲಿಯರ್ಲಿ ದಿಸ್ ಈಕ್ವಲ್ ಟು ಮೈನಸ್ ಒನ್ ಏನು m1 ಇಂಟು m2 ಇಸ್ ಈಕ್ವಲ್ ಟು ಮೈನಸ್ ಒನ್. ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್. ಅಂದರೆ ಹೆನ್ಸ್ ದ ಏನೀಗ ಇದೇನನ್ನು ತೋರಿಸ್ತಾ ಇದೆ? ಇಟ್ ಶೋಸ್ ದಟ್ ಟು ಕರ್ವ್ಸ್ u of x, y and v of x, y, what u of x, y is equal to c1 alva, and v of x, y is equal to c2 represents orthogonal families of curves, families of curves. Okay, ಏನು ಕೊಟ್ಟಿದ್ರು? ಎಫ್ ಆಫ್ ಒಂದು ಡೊಮೈನ್ ಡಿ, ಕಾಂಪ್ಲೆಕ್ಸ್ ಪ್ಲೇನಲ್ಲಿರುವಂತಹ ಡೊಮೈನ್ ಡಿ ಯಲ್ಲಿರುವ ಎಫ್ ಆಫ್ ಝೆಡ್ ಅನಾಲಿಟಿಕ್ ಆಗಿದೆ. ಅದರಲ್ಲಿ ಆ ಎಫ್ ಆಫ್ ಝೆಡ್ ಅಲ್ಲಿರುವ ಯು ಪ್ಲಸ್ ವಿ, ಯು ಮತ್ತು ವಿ ಇದೆಯಲ್ಲ, ಅವೆರಡು ಕಾನ್ಸ್ಟೆಂಟ್ ಆದಾಗ ಅದು ಆರ್ಥೋಗೋನಲ್ ಫ್ಯಾಮಿಲೀಸ್ ಆಫ್ ಕರ್ವ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ತೋರಿಸಿ ಅಂತ ಕೇಳಿದ್ರು, ತೋರಿಸಿದ್ದೀವಿ. ಈಗ ಇದ್ರ ಕಾನ್ವರ್ಸ್ ಟ್ರೂ ಆಗುತ್ತಾ ಅಂತ ಹೇಳಿ ನೋಡೋಣ. ಇಸ್ ದಿಸ್ ಕಾನ್ವರ್ಸ್ ಟ್ರೂ? ದಟ್ ಈಸ್ ಏನು ಕಾನ್ವರ್ಸ್ ಏನು? ಇಫ್ ದಿಸ್ ಯು ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು c1 and v of x y is equal to c2 represents orthogonal families of curves. Represents what? Orthogonal families of curves, or orthogonal trajectories, families of curves, or we say orthogonal trajectories ಅಂತಲೂ ಹೇಳ್ಬೋದಲ್ವಾ. orthogonal trajectories of each other then f of z is equal to u of x y plus I into v of x y. ಅನಾಲಿಟಿಕ್ ಆಗುತ್ತಾ? ಕ್ವಶನ್ ಮಾರ್ಕ್. ಆಗುತ್ತಾ ನೋಡೋಣ. ಈ ಥಿಯರಮಿನ ಕಾನ್ವರ್ಸ್ ಪಾರ್ಟ್ ಟ್ರೂ ಆಗುತ್ತಾ ಅಂತ. ಅಂದರೆ ಇಫ್ ಯು ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು c1 and v of x y is equal to c2 represents orthogonal families of curves, or that is nothing but orthogonal trajectories of each other, then f of z is equal to u plus iv. Is this analytic? ಚೆಕ್ ಮಾಡೋಣ. ಓಕೆ, ನಾನು ಅದಕ್ಕೊಂದು ಎಕ್ಸಾಂಪಲ್ ತಗೊಳ್ತೀನಿ. ಓಕೆ, ಎಕ್ಸಾಂಪಲ್ ಮೂಲಕ ನೋಡೋಣ. ಎಕ್ಸಾಂಪಲ್ ಓಕೆ, ಎಕ್ಸಾಂಪಲ್ ಸಮ್ ಯು ಆಫ್ ಎಕ್ಸ್ ವೈನ ಅಂತ ಯಾವುದೋ ಒಂದು ತಗೊಳ್ತೀನಿ ಫಂಕ್ಷನ್. ಯು ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಸಮ್ 2xy ಅಂತ ತಗೊಳ್ಳೋಣ. 2xy ಅಂತ ತಗೊಳ್ತೀನಿ. ಓಕೆ, ದಿಸ್ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ c1. ಈಗ ಇದನ್ನು ಟೋಟಲಿ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಟೋಟಲಿ ಡಿಫ್ರೆನ್ಷಿಯೇಟ್ ಮಾಡಿ. ಫಸ್ಟ್ ಕೀಪಿಂಗ್ y as constant, differentiate 2x, we get 2dx. Now keeping x constant, differentiate 2y, we get 2dy is equal to 0. That implies y dx plus x dy is equal to 0.
that implies x dy is equal to minus y dx. That implies dy by dx is equal to minus y by x. This is equal to some, say, m1. Okay, where m1 is slope. ಇದು ಯು ಆಫ್ ಎಕ್ಸ್ ಕಮ ವೈ ಆಯಿತಾ. ನಾನು ವಿ ಆಫ್ ಎಕ್ಸ್ ಕಮ ವೈ ಅಂತ ತಗೊಳ್ತೀನಿ. ವಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಸಮ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ತಗೊಳ್ಳೋಣ. ದಿಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ಸ್ c2. ಓಕೆ, c2. ಈಗ ನಾವು ಟೋಟಲಿ ಡಿಫರೆನ್ಷಿಯೇಟ್, ವಿ ಗೆಟ್ 2x into dx minus 2y into dy is equal to 0. That implies x dx minus y dy is equal to 0. That implies ಏನಾಗುತ್ತೆ, y dy is equal to x dx ಆಗುತ್ತಲ್ವಾ. ದಟ್ ಇಂಪ್ಲಾಯ್ಸ್ dy by dx is equal to x by y ಸಿಗುತ್ತಲ್ವಾ. ಇದನ್ನು ಸಮ್ m2 ಅಂತ ಕರೀರಿ. ನಾವು m1 ಇಂಟು m2 ಮಾಡೋಣ. m1 ಇಂಟು m2 ಮಾಡಿದಾಗ ಏನು ಸಿಗುತ್ತೆ, m1 is this one, that is minus y by x. m2 is this one, that is x by y. What we get? That implies m1 into m2 is equal to this y, this x is equal to minus 1. ಅಂದರೆ ಕ್ಲಿಯರ್ಲಿ u of x comma y is equal to 2xy is equal to c1 and v of x comma y is equal to x square minus y square is equal to c2 are ಆರ್ಥೋಗೋನಲ್ ಅಲ್ವಾ, ಆರ್ ಕ್ಲಿಯರ್ಲಿ ಆರ್ಥೋಗೋನಲ್. ಇವೆರಡು ನಾನು ತಗೊಂಡಿರುವ ಯು ಮತ್ತು ವಿಗಳು ಆರ್ಥೋಗೋನಲ್ ಆಫ್ ಈಚ್ ಅದರ್. ಅವುಗಳು ಅನಾಲಿಟಿಕ್ ನೋಡು. ಅಂದರೆ ಈಗ ಈ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಮಾಡಿದಾಗ ಅನಾಲಿಟಿಕ್ ಆಗುತ್ತೆ ಅಂದರೆ ಏನಾಗಬೇಕು, ಇದು ಕೌಶಿ ರೀಮನ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. ದಟ್ ಈಸ್ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸನ್ನ ಸ್ಯಾಟಿಸ್ಫೈ ಮಾಡಬೇಕು. ಸ್ಯಾಟಿಸ್ಫೈ ಮಾಡುತ್ತಾ ಅಂತ ಹೇಳಿ ನೋಡೋಣ. ಓಕೆ, ಏನು ಯು ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಏನಿದೆ, 2xy ಇಸ್ ಈಕ್ವಲ್ ಟು c1 ಇದೆ ಅಲ್ವಾ. ನಾವು ಯು ಎಕ್ಸ್ ಮಾಡಿ, ಯು ಎಕ್ಸ್ ಇಸ್ ಈಕ್ವಲ್ ಟು ಏನು, 2y ಅಲ್ವಾ. ಯು ಎಕ್ಸ್ ಇಸ್ ಈಕ್ವಲ್ ಟು 2y. ಯು ವೈ ಇಸ್ ಈಕ್ವಲ್ ಟು ಏನು, ಯು ವೈ ಇಸ್ ಈಕ್ವಲ್ ಟು 2x ಅಲ್ವಾ. 2x ಇಲ್ಲಿ. ಈಗ ಈ ವಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು c2 ಇದೆ ಅಲ್ವಾ. c2 ಇದೆ. ಈಗ ವಿ ಎಕ್ಸ್ ಮಾಡಿ, ವಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, 2x ಆಯಿತು. ವಿ ವೈ ಇಸ್ ಈಕ್ವಲ್ ಟು ಏನಾಯಿತು, ಮೈನಸ್ 2y ಆಯಿತು. ಈಗ ಏನಾಗಬೇಕು, ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆಗಬೇಕು. ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈನ ಕ್ಲಿಯರ್ಲಿ ಯು ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವಿ ವೈ ಅಲ್ವಾ, ನಾಟ್ ಈಕ್ವಲ್ ಟು ವಿ ವೈ. ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಆಗಬೇಕು. ಯು ವೈ ಇಸ್ ನಾಟ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಲ್ವಾ. ಕ್ಲಿಯರ್ಲಿ ಯು ವೈ ಇಸ್ ನಾಟ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್. ಅಂದರೆ ದಿಸ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ is not analytic. ಯಾಕೆ? ಇಟ್ ಡಸ್ ನಾಟ್ ಸ್ಯಾಟಿಸ್ಫೈ ಸಿ ಆರ್ ಈಕ್ವೇಷನ್. ಏನು ನಾನು ತಗೊಂಡಿರುವ ಯು ಮತ್ತು ವಿಗಳು, ದಟ್ ಈಸ್ 2xy ಮತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ಗಳು ಆರ್ಥೋಗೋನಲ್ families of curves and they are orthogonal trajectories of each other, but they are not analytic. But this the function f of z is equal to u plus iv is not analytic. ಅಂದರೆ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ದ ಕಾನ್ವರ್ಸ್ ಆಫ್ ದಿಸ್ ಥಿಯರಮ್ is not true. The converse of this theorem is not true. That is, if u of x comma y is equal to c1 and v of x comma y is equal to c2 represents orthogonal trajectories of each other, then f of z is equal to u of x comma y plus I into v of x comma y need not to be an analytic function. ಈ ಥಿಯರಮಿನ ಕಾನ್ವರ್ಸ್
ಟ್ರೂ ಆಗಿಲ್ಲ ಅಂಥೇಳಿ ನಮಗೆ ಈ ಎಕ್ಸಾಂಪಲಿಂದ ಗೊತ್ತಾಯಿತು. ಹಾಗಾಗಿ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಇಫ್ ಯು ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಸಿ ಒನ್ ಆ್ಯಂಡ್ ವಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಸಿ ಟು represents orthogonal trajectories of each other, then f of z is equal to u of x comma y plus I into v of x comma y need not to be an analytic function. ಓಕೆ, ಅನಾಲಿಟಿಕ್ ಫಂಕ್ಷನ್ ಆಗಬಹುದು, ಆಗದೆ ಕೂಡ ಇರಬಹುದು. ಓಕೆ, ನೆಕ್ಸ್ಟ್ ಥಿಯರಮ್. If u and v are harmonic functions in a domain D, show that uy minus vx plus I into ux plus vy is analytic in D. ಒಂದು ವೇಳೆ ಈ ಯು ಮತ್ತು ವಿಗಳು ಹಾರ್ಮೋನಿಕ್ ಫಂಕ್ಷನ್ಸ್ ಆಗಿದ್ದರೆ ಡೊಮೈನ್ ಡಿಯಲ್ಲಿ, ದೆನ್ ದಿಸ್ ರಿಲೇಷನ್ ಆ ಡೊಮೈನ್ ಡಿಯಲ್ಲಿ ಅನಾಲಿಟಿಕ್ ಆಗುತ್ತೆ ಅಂತ ಹೇಳಿ ನಾವು ತೋರಿಸ್ಬೇಕು. ಅನಾಲಿಟಿಕ್ ಅಂದರೆ ಇಟ್ ಮಸ್ಟ್ ಸ್ಯಾಟಿಸ್ಫೈ Cauchy-Riemann equation. That means it must these u and v must have continuous first and second order partial derivatives, and those partial derivatives must satisfy CR equations ಅಲ್ವಾ. ನೋಡೋಣ, ಈ ರಿಲೇಷನ್ ನಾನು ಎಫ್ ಆಫ್ ಝೆಡ್ ಅಂತ ತಗೊಳ್ತೀನಿ. ಓಕೆ, ಕ್ಯಾಪಿಟಲ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಯು ಐ ಮೈನಸ್ ವಿ ಎಕ್ಸ್ ಪ್ಲಸ್ ಐ ಇಂಟು ux plus vy. ನೋಡಿ, ಇದು ಯಾವ ಫಾರ್ಮಲ್ಲಿ ಇದೆ? ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಸಮ್ ಕ್ಯಾಪಿಟಲ್ ಯು ಪ್ಲಸ್ ಐ ವಿ ಫಾರ್ಮಲ್ಲಿದೆ ಅಲ್ವಾ. ಕ್ಯಾಪಿಟಲ್ ಯು ಪ್ಲಸ್ ಐ ಇಂಟು ಕ್ಯಾಪಿಟಲ್ ವಿ ಫಾರ್ಮಲ್ಲಿದೆ ಅಲ್ವಾ. ಇಲ್ಲಿ ದಿಸ್ ಯು ಇಸ್ ರಿಯಲ್ ಪಾರ್ಟ್, ದಿಸ್ ವಿ ಇಸ್ imaginary part. What here, u is equal to ui minus vx and v is equal to ux plus vy. ಈಗ ಈ ರಿಯಲ್ ಪಾರ್ಟಿ ದಿಸ್ ಯುಗೆ ನಾವು ಪಾರ್ಷಲಿ ಡಿಫರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ and partially differentiate v with respect to y and subtract what? Partially differentiate u with respect to x and partially differentiate v with respect to y and subtract. One can get u yx minus vxx minus this one is partially derivative with respect to y, that is minus u xy plus vyy, that is equal to, ಇಲ್ಲಿ ಅಬ್ಸರ್ವ್ ಮಾಡಿ, ಏನು, u yx minus u xy minus of vxx plus vyy ಅಲ್ವಾ. vyy ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಏನು ಗೊತ್ತಿದೆ? ದಿಸ್ ಇಸ್ ಈಕ್ವಲ್ ಟು 0 ಅಂತ ಗೊತ್ತಿದೆ ಅಲ್ವಾ. ವಾಟ್ ಇಸ್ ದಟ್? ಯು ವೈ ಎಕ್ಸ್ ಮೈನಸ್ ಯು ಎಕ್ಸ್ ವೈ ಇಸ್ ಈಕ್ವಲ್ ಟು 0 ಅಲ್ವಾ. ಕ್ಲಿಯರ್ಲಿ ವಿ ನೋ ಮಿಕ್ಸ್ಡ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಆರ್ ಈಕ್ವಲ್, ಹಾಗಾಗಿ ಯು ವೈ ಎಕ್ಸ್ ಮೈನಸ್ ಯು ಎಕ್ಸ್ ವೈ ಇಸ್ ಈಕ್ವಲ್ ಟು 0. ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 0. ಯಾಕೆ? ವಿ ಈಸ್ ಹಾರ್ಮೋನಿಕ್ ಅಂತ ಕೊಟ್ಟಿದ್ದಾರಲ್ವಾ. ವಿ ಈಸ್ ಹಾರ್ಮೋನಿಕ್ ಅಂದರೆ ವಿ ಎಕ್ಸ್ ಎಕ್ಸ್ ಪ್ಲಸ್ ವಿ ವೈ ವೈ is equal to 0 ಅಲ್ವಾ. ಕ್ಲಿಯರ್ಲಿ ದಿಸ್ is also equal to 0 ಅಂದರೆ ಕ್ಲಿಯರ್ಲಿ ದಿಸ್ is equal to 0 ಅಂದರೆ ಏನು? ಯು ಎಕ್ಸ್ ಕ್ಯಾಪಿಟಲ್ ಯು ಎಕ್ಸ್ ಮೈನಸ್ ಯು ಐ ವಿ ವೈ ಇಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಏನಾಯಿತು? ಕ್ಯಾಪಿಟಲ್ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆಯಿತು. ನಾವು ಈಗೇನು ಮಾಡಿ ಅಂದರೆ, ದಿಸ್ ಯು ಇದೆಯಲ್ಲ ರಿಯಲ್ ಪಾರ್ಟ್, ದಿಸ್ ವಿ ಇಮ್ಯಾಜಿನರಿ ಪಾರ್ಟಿಗೆ ಈ ಯುಗೆ ಈ ಯು ಅನ್ನು ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿ. ನಾವು ಪಾರ್ಷಲಿ ಡಿಫ್ರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಂಡ್ ಪಾರ್ಷಲಿ ಡಿಫ್ರೆನ್ಷಿಯೇಟ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ಆ್ಯಡ್ those two, one can get u yy minus v xy plus
ಯು ಎಕ್ಸ್ ಎಕ್ಸ್ ಪ್ಲಸ್ ವಿ ವೈ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಯು ವೈ ವೈ ಹೀಗೆ ಬರ್ಕೊಳ್ಬೋದಾ, ಯು ವೈ ವೈ ಪ್ಲಸ್ ಯು ಎಕ್ಸ್ ಎಕ್ಸ್ ಪ್ಲಸ್ ವಿ ವೈ ಎಕ್ಸ್ ಮೈನಸ್ ವಿ ಎಕ್ಸ್ ವೈ ಏನಾಗುತ್ತೆ, ದಿಸ್ ಇಸ್ ಕ್ಲಿಯರ್ಲಿ ಈಕ್ವಲ್ ಟು 0 ಅಲ್ವಾ. ದಿಸ್ ಟರ್ಮ್ ಇಸ್ ಕ್ಲಿಯರ್ಲಿ ಈಕ್ವಲ್ ಟು 0. ಯಾಕೆ, ಮಿಕ್ಸ್ಡ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಆರ್ ಈಕ್ವಲ್ ಆ್ಯಂಡ್ ದಿಸ್ ಮೈನಸ್ ದಿಸ್ ಇಸ್ ಕ್ಲಿಯರ್ಲಿ ಈಕ್ವಲ್ ಟು 0 ಆ್ಯಂಡ್ ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 0. ಯಾಕೆ, ಯು ಇಸ್ ಹಾರ್ಮೋನಿಕ್ ಅಲ್ವಾ, ಯು ಇಸ್ ಹಾರ್ಮೋನಿಕ್. ಇಲ್ಲೇ ಕೊಟ್ಟಿದ್ದಾರಲ್ಲ, ಏನು ಕೊಟ್ಟಿದ್ದಾರೆ, ಯು ಇಸ್ ಹಾರ್ಮೋನಿಕ್ ಅಂತ ಕೊಟ್ಟಿದ್ದಾರಲ್ವಾ. ಯು ಇಸ್ ಹಾರ್ಮೋನಿಕ್ ಅಂದರೆ ವಾಟ್, ಇಟ್ ಸ್ಯಾಟಿಸ್ಫೈಸ್ ಲ್ಯಾಪ್ಲಾಸಸ್ ಈಕ್ವೇಷನ್, ದಟ್ ಈಸ್ ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಇಸ್ ಈಕ್ವಲ್ ಟು 0. ಅಂದರೆ ಕ್ಲಿಯರ್ಲಿ ದಿಸ್ ಇಸ್ ಈಕ್ವಲ್ ಟು 0. ಅಂದರೆ ಏನಾಯಿತು, ದಿಸ್ ಟರ್ಮ್ ಕ್ಯಾಪಿಟಲ್ ಯು ವೈ ಪ್ಲಸ್ ವಿ ಎಕ್ಸ್ ಇಸ್ ಈಕ್ವಲ್ ಟು 0 ಆಯಿತು. ದಟ್ ಇಂಪ್ಲೈಸ್ ಕ್ಯಾಪಿಟಲ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್. ದಿಸ್ ಇಸ್ ಓಕೆ. ಇಲ್ಲಿ ಅಬ್ಸರ್ವ್ ಮಾಡಿ, this u and v have continuous first and second order partial derivatives with respect to x and y, and those partial derivatives satisfies what is this, CR equations alva. ux is equal to vy and uy is equal to minus vx, CR equations alva. ಅಂದ್ರೆ ನಾವು ಕ್ಲಿಯರ್ಲಿ ಏನಂತ ಹೇಳ್ಬೋದು, this f of z is analytic ಅಂತ ಹೇಳ್ಬೋದು ಅಲ್ವಾ. f of z is analytic. ನಮಗೆ ಏನು ಕೇಳಿದರು, ಈ ಯು ಆ್ಯಂಡ್ ವಿ ಆರ್ ಒಂದು ಡೊಮೈನ್ ಡಿಯಲ್ಲಿ ಈ ಯು ಆ್ಯಂಡ್ ವಿ ಆರ್ ಹಾರ್ಮೋನಿಕ್ ಫಂಕ್ಷನ್ಸ್ ಆಗಿದ್ದರೆ ದಿಸ್ ರಿಲೇಷನ್ ಅನಾಲಿಟಿಕ್, ಆ ಡೊಮೈನಲ್ಲಿ ದಿಸ್ ರಿಲೇಷನ್ ಅನಾಲಿಟಿಕ್ ಅಂತ ತೋರಿಸಿ ಅಂತ ಕೇಳಿದರು. ನಾವು ಇಲ್ಲಿ ತೋರಿಸಿದ್ದೀವಿ, ದಿಸ್ ಎಫ್ ಆಫ್ ಝಡ್ ಇಸ್ ಅನಾಲಿಟಿಕ್ ಅಂತ. ಆ ರಿಲೇಷನ್ ನಾವು ಎಫ್ ಆಫ್ ಝಡ್ ಅಂತ ತೊಗೊಂಡಿದ್ವಲ್ಲ, ಅದನ್ನು ಅನಾಲಿಟಿಕ್ ಅಂತ ತೋರಿಸಿದ್ವಲ್ಲ ಎಫ್ ಆಫ್ ಝಡ್. ಅಂದರೆ ಕ್ಲಿಯರ್ಲಿ this relation is analytic in domain D. Okay, thank you.